ಜಿಹಾದಿ ಕೃತ್ಯವನ್ನು ಮುಚ್ಚಿ ಹಾಕುವ ಯತ್ನ, ಹಿಂದೂ ಮಹಿಳೆಯರನ್ನೇ ಕಟಕಟೆಯಲ್ಲಿ ನಿಲ್ಲಿಸಲು ಕುತಂತ್ರ, ಮತಾಂಧರ ರಕ್ಷಣೆಗೆ ಧಾವಿಸುತ್ತಿದ್ಯಾ ಸೆಕ್ಯುಲರ್ ಗ್ಯಾಂಗ್. ಟಿಸಿಎಸ್ ನಾಸಿಕ್ ಘಟಕದಲ್ಲಿ ಬಹಿರಂಗಗೊಂಡ ವಿದ್ಯಮಾನಗಳಿಂದ ಇಡೀ ದೇಶ ಬೆಚ್ಚಿಬಿದ್ದಿದೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಹರಡಿಕೊಂಡಿರುವ ಮತಾಂತರ ಜಾಲದ ಬಗ್ಗೆ ಆತಂಕ ಹೆಚ್ಚಾಗ್ತಿದೆ. ಇದು ಸ್ಪಷ್ಟವಾಗಿ ಜಿಹಾದಿ ಮನಸ್ಥಿತಿಗಳ ಕರಾಳ ಮುಖ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದಲೂ ಸಾಬೀತಾಗಿದೆ. ಆದರೆ ಇಷ್ಟೆಲ್ಲ ನಿಚ್ಚಳವಾಗಿದ್ದರೂ ದೇಶದಲ್ಲಿ ಕೆಲ ಸೋಕಾಲ್ಡ್ ಸೆಕ್ಯುಲರ್ ವಾದಿಗಳು ಈ ಮತಾಂಧ ಕೃತ್ಯವನ್ನು ವೈಟ್ ವಾಶ್ ಮಾಡಲು ಹೊರಟಿದ್ದಾರೆ. ಇವತ್ತು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಹೇಳೋಕೆ ಹೊರಟಿದ್ದೇವೆ. ಟಿಸಿಎಸ್ ನಾಸಿಕ್ನಲ್ಲಿ ನಡೆದ ಮತಾಂತರ ಗ್ಯಾಂಗ್ ಪ್ರಕರಣದಲ್ಲಿ ಮುಸ್ಲಿಂ ಟ್ವಿಟ್ಟರ್ ಹ್ಯಾಂಡಲ್ಗಳು ಈ ಮತಾಂಧರ ಬಗ್ಗೆ ಕಣ್ಣೀರು ಸುರಿಸ್ತಾ ಇವೆ. ಇಂಡಿಯನ್ ಎಕ್ಸ್‌ಪ್ರೆಸ್ ನಂತ ರಾಷ್ಟ್ರೀಯ ಪತ್ರಿಕೆ ಆರೋಪಿಗಳ ಪರವಾಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಪೀಡಿತ ಹಿಂದೂ ಮಹಿಳೆಯರನ್ನೇ ಕಟಕಟೆಗೆ ತಂದು ನಿಲ್ಲಿಸಲು ಯತ್ನಿಸ್ತಾ ಇವೆ. ಏನಾಗ್ತಿದೆ ಸೆಕ್ಯುಲರ್ ಭಾರತದಲ್ಲಿ? ಟಿಸಿಎಸ್ ನಾಸಿಕ್ನ ಬಿಪಿಒ ಸೆಂಟರ್ನಲ್ಲಿ 4 ವರ್ಷಗಳಿಂದ ನಡೆಯುತ್ತಿದ್ದ ಒಂದು ಭಯಂಕರ ಮತಾಂಧರ ಜಾಲ ಬಯಲಾಗಿದೆ. ಲೈಂಗಿಕ ಶೋಷಣೆ ಮಾಡುವ ಮತಾಂಧರು ಸಿಕ್ಕಿಬಿದ್ದಿದ್ದಾರೆ. ಇವರಿಗೆಲ್ಲ ಹಿಂದೂ ಯುವತಿಯರೇ ಟಾರ್ಗೆಟ್ ಅನ್ನೋದು ಪೊಲೀಸ್ ಅಂಡರ್ ಕವರ್ ಆಪರೇಷನ್ ನಲ್ಲಿ ಸಾಬೀತಾಗಿದೆ. ಇಂಥವರನ್ನು ಇಸ್ಲಾಂ ಧರ್ಮಕ್ಕೆ ಬಲವಂತವಾಗಿ ಮತಾಂತರಗೊಳಿಸೋದು, ನಮಾಜ್ ಕಲಿಸುವ ಹೆಸರಿನಲ್ಲಿ ಶೋಷಿಸೋದು, ಇಂತಹ ಕೆಲಸಗಳನ್ನು ಈ ಗ್ಯಾಂಗ್ ಮಾಡ್ತಾ ಇತ್ತು. ಈ ಪ್ರಕರಣ ಬಯಲಾದ ನಂತರ ಏನಾಗ್ತಿದೆ ಗೊತ್ತಾ? ಇಸ್ಲಾಮಿಕ್ ಟ್ವಿಟ್ಟರ್ ಹ್ಯಾಂಡಲ್ಗಳು ಒಂದೊಂದೇ ಎದ್ದು ನಿಂತು ಆರೋಪಿಗಳನ್ನು ರಕ್ಷಿಸಲು ಮುಂದಾಗಿವೆ. ಇದೊಂದು ಕೇವಲ ಲವ್ ಅಫೇರ್ ಮಾತ್ರ ಅಂತೆ. ಇಲ್ಲಿ ಲವ್ ಜಿಹಾದಿನ ಯಾವ ಉದ್ದೇಶಗಳು ಇಲ್ಲವಂತೆ. ಇದು ಕೆಲ ವಕೀಲರ ವಾದವಾಗಿದೆ. ಬಾಬಾ ಸೈಯದ್, ಮೀರ್ ಫೈಜಲ್ ಮುಂತಾದ ವಕೀಲರು ಈ ರೀತಿಯ ವಾದ ಮಾಡಿ ಪ್ರಕರಣವನ್ನು ವೈಟ್ ವಾಶ್ ಮಾಡುತ್ತಿದ್ದಾರೆ. ಆದರೆ ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟವಾಗಿ ಮತಾಂತರ, ಬಲವಂತವಾದ ನಮಾಜ್, ಅರೇಬಿಕ್ ಭಾಷೆ ಕಲಿಸುವುದು ಇವೆಲ್ಲವೂ ಬಯಲಾಗಿದೆ. ಇನ್ನು ಟ್ವಿಟರ್ ನಲ್ಲಿ ಏನು ನಡೆಯುತ್ತಿದೆ? ಕೆಲ ಸೋಕಾಲ್ಡ್ ಜಾತ್ಯತೀತರು ಪೀಡಿತ ಮಹಿಳೆಯರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ನಮಾಜ್ ತಿಳಿದಿದ್ದೀರಾ? ನಿಮಗೆ ಅರೇಬಿಕ್ ಬರುತ್ತದೆಯೇ ಅನ್ನೋ ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಹಿಂದೂ ಮಹಿಳೆಯರನ್ನೇ ಕಟಕಟೆಗೆ ತಂದು ನಿಲ್ಲಿಸುವ ಪ್ರಯತ್ನ ಇದು. ಅವರೇ ತಪ್ಪಿತಸ್ಥರು ಅಂತ ಬಿಂಬಿಸುವ ಕುತಂತ್ರ. ಇದು ಸ್ಪಷ್ಟವಾಗಿ ವಿಕ್ಟಿಮ್ ಶೇಮಿಂಗ್. HR ನಿದಾ ಖಾನ್ ಈಗ ನಾಪತ್ತೆಯಾಗಿದ್ದಾಳೆ. ದೆಹಲಿ ಸ್ಫೋಟದ ಆರೋಪಿ ಡಾಕ್ಟರ್ ಶಾಹೀನ್ ಜೊತೆ ಅವಳ ಸಂಬಂಧವೂ ಚರ್ಚೆಯಲ್ಲಿದೆ. ಆದರೆ ಇಲ್ಲೂ ಕೆಲವರು ಇದು ಸಂಘ ಪರಿವಾರದ ಸುಳ್ಳು ಎಂದು ಹೇಳುತ್ತಿದ್ದಾರೆ. ಇದಕ್ಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ಲೇಖನ ಅಥವಾ ವರದಿಗಳು ಇಂಬು ನೀಡ್ತಾ ಇವೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ವರ್ತನೆ ನೋಡಿ. ಅವರು ಆರೋಪಿಗಳ ಪತ್ನಿಯ ಹೇಳಿಕೆಯನ್ನೂ ಫೋಕಸ್ ಮಾಡ್ತಿದ್ದಾರೆ. ಇದು ಸಾಮಾನ್ಯ ಅಫೇರ್ ಅಂತ ವರದಿಗಳು ಪ್ರಕಟವಾಗ್ತಾ ಇದೆ. ಮತಾಂತರ ಭಾಗವನ್ನು ಪೂರ್ತಿ ಮರೆಮಾಚ್ತಾ ಇದ್ದಾರೆ. ಈ ಹಿಂದೆ ದೆಹಲಿ ಕೆಂಪುಕೋಟೆ ಬಳಿ ನಡೆದ ಸ್ಫೋಟ ಕೇಸ್ನಲ್ಲಿ ಕೂಡ ಇದೇ ತಂತ್ರ ಬಳಸಿದ್ರು. ಇದು ಸ್ಪಷ್ಟವಾಗಿ ಮೀಡಿಯಾ ಪಕ್ಷಪಾತವಲ್ಲದೆ ಇನ್ನೇನು? ಇನ್ನಾದರೂ ಇಂಥ ಮಾಧ್ಯಮಗಳು ಕ್ರೈಮ್ ಅನ್ನು ಜಸ್ಟಿಫೈ ಮಾಡುವುದನ್ನು ನಿಲ್ಲಿಸಬೇಕು. ಪೀಡಿತರನ್ನು ಕಟಕಟೆಗೆ ತರುವುದನ್ನು ನಿಲ್ಲಿಸಬೇಕು. ಪೊಲೀಸ್ SIT ತನಿಖೆ ಮುಂದುವರಿದಿದೆ. ಆರೋಪಿಗಳು ಜೈಲಿನಲ್ಲಿದ್ದಾರೆ. ಈ ಪ್ರಕರಣದ ಸತ್ಯ ಹೊರಬರಬೇಕು ಅನ್ನೋದಷ್ಟೇ ಕೋಟ್ಯಾಂತರ ಭಾರತೀಯರ ಆಶಯ.